ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 2 ಕೃಷ್ಣ ಸ್ಮರಣೆ. ಇದರಿಂದ ಇವತ್ತು 24ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 24. ಮನ್ಯೇ ಸುರಾನ್ ಭಾಗವತಾಂಸ್ತ್ರ್ಯದೀಶೆ ಸಂರಂಭ ಮಾರ್ಗಾಭಿನಿವಿಷ್ಟ ಚಿತ್ತಾನ್ ಯೇ ಸಂಯುಗೆ ಚಕ್ಷತ ತಾರ್ಷಪುತ್ರ ಮಂಸೆ ಸುನಾಭಾಯುಧ ಮಾಪತಂತಂ. ಅನುವಾದ: ಭಗವಂತನ ಬಗ್ಗೆ ದ್ವೇಷ ಪಡುವ ಅಸುರರು ಭಕ್ತರಿಗಿಂತ ಹೆಚ್ಚೆಂದು ನಾನು ಭಾವಿಸುತ್ತೇನೆ. ಏಕೆಂದರೆ ದ್ವೇಷ ಭಾವದಿಂದ ಕೂಡಿ ಭಗವಂತನೊಡನೆ ಯುದ್ಧ ಮಾಡುವಾಗ ತಾರ್ಕ್ಷ್ಯಪುತ್ರನಾದ ಗರುಡನ ಭುಜಗಳ ಮೇಲೆ ಕುಳಿತು ಹಸ್ತಗಳಲ್ಲಿ ಚಕ್ರ ಧರಿಸಿರುವ ಭಗವಂತನ ದರ್ಶನ ಪಡೆಯುವುದು ಅವರಿಗೆ ಸಾಧ್ಯವಾಗುತ್ತದೆ. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಉದ್ಧವ ವಿದುರನಿಗೆ ಹೇಳ್ತಾನೆ ಏನು ಅಂತಂದರೆ, ಅಂಥ ರಾಕ್ಷಸಿಯಾಗಿರುವಂಥವಳು ಆ ಭಗವಂತನನ್ನ ವಿಷ ಉಣಿಸಿ ಕೊಲ್ಲೋದಕ್ಕೆ ಅಂತ ಬರ್ತಾಳೆ. ಆದರೂ ಕೂಡ ತಾಯಿಯ ಹಾಗೆ ನನಗೆ ಉಣಿಸೋದಕ್ಕೆ ಬಂದ್ಲಲ್ಲ ಹಾಲನ್ನು ಅಂತ ಅಂದ್ಕೊಂಡು ಅವಳಿಗೆ ಅವನು ಅಪಾರ ಕರುಣೆಯನ್ನು ಕೊಟ್ಟು ತಾಯಿಯ ಸ್ಥಾನವನ್ನು ಕೊಡ್ತಾನೆ ಭಗವಂತ. ಅಂಥವನನ್ನು ಬಿಟ್ಟು ಬೇರೆ ಯಾರನ್ನ ನಾನು ಆಶ್ರಯಿಸಲಿ ಅಂತಂದ್ಬಿಟ್ಟು ಹೇಳ್ದ. ಈಗ ಮುಂದುವರೆದಿಲ್ಲೇನು ಹೇಳ್ತಾ ಇದ್ದಾನೆ ಉದ್ಧವ ಅಂತಂದರೆ, ಭಗವಂತನ ಬಗ್ಗೆ ಭಕ್ತರಿಗಿಂತ ದ್ವೇಷ ಮಾಡ್ತಾರಲ್ಲ ಅವರನ್ನೇ ನಾನು ಶ್ರೇಷ್ಠರು ಅಂತ ತಿಳ್ಕೊಳ್ತೀನಿ, ಅವರೇ ಇವರಿಗಿಂತ ಹೆಚ್ಚು ಅಂತ ತಿಳ್ಕೊಳ್ತೀನಿ. ಯಾಕೆ ಅಂತಂದರೆ ದ್ವೇಷ ಭಾವನೆಯಿಂದ ಭಗವಂತನ ಜೊತೆ ಯುದ್ಧ ಮಾಡಬೇಕಾದ್ರೆ ಕಶ್ಯಪ ಪುತ್ರ ಯಾರು ಗರುಡ, ಕಶ್ಯಪ ಪುತ್ರನಾದಂತಹ ಗರುಡ ಇದಾನಲ್ಲ ಅವನ ಭುಜಗಳ ಮೇಲೆ ಕೂತ್ಕೊಂಡು ಹಸ್ತಗಳಲ್ಲಿ ಚಕ್ರ ಧರಿಸಿರುವಂಥ ಭಗವಂತನ ದರ್ಶನ ಪಡೆಯೋದು ಅವರಿಗೆ ಸಾಧ್ಯ ಆಗುತ್ತೆ. ಈಗ ನಾವು ಆ ಭಗವಂತನ ಆರೋಪ ನೋಡೋದಕ್ಕಾಗತ್ತಾ? ಇಲ್ಲ. ಆದರೆ ಯಾರು ಭಗವಂತನಿಗೆ ದ್ವೇಷ ಮಾಡ್ತಾರೋ ಅವರು ನೋಡಿ ಅವನ ಜೊತೆ ಯುದ್ಧ ಮಾಡುವಂಥ ಒಂದು ಸಂದರ್ಭ ಅವ್ರಿಗೆ ಸಿಗುತ್ತೆ. ಆಗ ಭಗವಂತನನ್ನು ಮುಖಾಮುಖಿಯಾಗಿ ನೋಡ್ತಾರೆ. ಆಮೇಲೆ ಅದು ಅಲ್ಲದೆ ಗರುಡನ ಮೇಲೆ ಕೂತ್ಕೊಂಡಿರುವಂತಹ ಭಗವಂತನ ದೃಶ್ಯವನ್ನು, ಆ ಭಗವಂತನ ರೂಪವನ್ನು ನೋಡ್ತಾರೆ. ಕೈಯಲ್ಲಿ ಚಕ್ರ ಇರೋದನ್ನು ನೋಡ್ತಾರೆ. ಈಗ ಕೈಯಲ್ಲಿ ಚಕ್ರ ಇರೋದನ್ನು ಭಕ್ತರ ಮುಂದೆ ಅಂಥ ರೂಪದಲ್ಲಿ ಭಗವಂತ ಯಾಕೆ ಬರ್ತಾನೆ ಅಲ್ವಾ? ಶತ್ರುಗಳ ಮುಂದೆ ಮಾತ್ರ ಅವನು ಅವರನ್ನು ಶಿಕ್ಷೆ ಕೊಡೋದಕ್ಕೋಸ್ಕರ ಆ ರೂಪದಲ್ಲಿ ಬರ್ತಾನಲ್ವಾ? ಸೊ ಅಂಥವರಿಗೆ ಅಂಥ ದರ್ಶನ ಸಿಗುವಂಥ ಭಾಗ್ಯ ಸಿಗುತ್ತೆ. ಅದಕ್ಕೆ ಭಗವಂತನ ಭಕ್ತರಿಗಿಂತ ಭಗವಂತನನ್ನು ದ್ವೇಷಿಸ್ತಾರಲ್ಲ ಅವರೇ ಗ್ರೇಟ್ ಅನ್ನೋ ಥರ ಇಲ್ಲಿ ಹೇಳ್ತಾ ಇದ್ದಾನೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ನೋಡೋಣ. ಭಗವಂತನೊಂದಿಗೆ ಮುಖಾಮುಖಿ ಹೋರಾಟ ನಡೆಸಿದ ಅಸುರರಿಗೆ ಭಗವಂತನು ಅವರನ್ನು ವಧಿಸಿದ್ದರಿಂದ ಮೋಕ್ಷ ಸಿಕ್ಕಿತು. ಅಸುರರಿಗೆ ಅವರು ಭಗವದ್ ಭಕ್ತರೆಂಬ ಕಾರಣಕ್ಕಾಗಿ ಮೋಕ್ಷ ದೊರೆತದ್ದಲ್ಲ, ಭಗವಂತನ ನಿರ್ವ್ಯಾಜ ಕರುಣೆಯಿಂದಾಗಿ ಅವರಿಗೆ ಮೋಕ್ಷ ಸಿಕ್ಕಿತು. ಈಗ ಭಗವಂತನನ್ನ ದ್ವೇಷಿಸಿ ಅವನನ್ನ ಶತ್ರು ಅಂತ ತಿಳ್ಕೊಂಡಿದ್ದಕ್ಕೆ ಆ ಭಗವಂತನ ಜೊತೆ ಮುಂದೆ ನಿಂತ್ಕೊಂಡು ಯುದ್ಧ ಮಾಡುವಷ್ಟು ಅವರಿಗೆ ಅಸುರರಿಗೆ ಒಂದು ಚಾನ್ಸ್ ಸಿಗುತ್ತಲ್ವಾ? ಸೊ ಆ ರೀತಿ ಭಗವಂತ ಅವರನ್ನ ವಧಿಸ್ತಾನೆ, ಅಂದರೆ ಕೊಲ್ತಾನೆ ಅಥವಾ ಸಾಯಿಸ್ತಾನೆ. ಆಗ ಅವರಿಗೆ ಮೋಕ್ಷ ಸಿಗುತ್ತೆ. ಅಂದರೆ ಅವರು ಭಗವದ್ ಭಕ್ತರು ಅನ್ನೋ ಕಾರಣದಿಂದ ಅವರಿಗೆ ಮೋಕ್ಷ ಸಿಗೋದಿಲ್ಲ. ಆದರೆ ಇಲ್ಲಿ ಭಗವಂತ ಅವ್ರ ಮೇಲೆ ಕರುಣೆ ತೋರಿಸ್ತಾನೆ. ಈಗ ಭಗವಂತನನ್ನು ಹೇಗಾದರೂ ನೋಡಲಿ, ಆ ಭಗವಂತ ಕಣ್ಣಿಗೆ ಕಂಡ್ರೆ ಸಾಕು ಅವರಿಗೆ ಮೋಕ್ಷ. ಭಗವಂತನ ಜೊತೆ ಇದ್ದರೆ ಸಾಕು ಅವನಿಗೆ ಮೋಕ್ಷ. ಭಗವಂತನ ಬಗ್ಗೆ ಮಾತಾಡಿದ್ರೆ ಸಾಕು ಅವ್ರಿಗೆ ಮೋಕ್ಷ. ಈ ರೀತಿ ಸಿಗುತ್ತೆ. ಭಗವಂತನೊಂದಿಗೆ ಹೇಗಾದರೂ ಅಲ್ಪ ಸ್ವಲ್ಪ ಸಂಪರ್ಕ ಹೊಂದಿದವರು ಮೋಕ್ಷದ ಹಂತದವರೆಗೆ ಭಗವಂತನ ಅತಿಶಯ ಗುಣದಿಂದಾಗಿ ಬಹಳ ಪ್ರಯೋಜನ ಪಡೆಯುತ್ತಾರೆ. ಭಗವಂತನು ಎಷ್ಟು ಕರುಣಾಮಯಿ ಎಂದರೆ ತನ್ನ ಶತ್ರುಗಳಿಗೂ ಮೋಕ್ಷ ನೀಡುತ್ತಾನೆ, ಏಕೆಂದರೆ ಅವರು ಅವನೊಂದಿಗೆ ಸಂಪರ್ಕ ಹೊಂದಿರುತ್ತಾರೆ. ನೋಡಿದ್ರ ಭಗವಂತನ ಜೊತೆ ಹೇಗೋ ಒಂದು ಸಂಪರ್ಕ ಇಟ್ಕೋಬೇಕು. ಈಗ ನಾವು ಪ್ರತಿನಿತ್ಯ ಧರ್ಮ ಗ್ರಂಥಗಳನ್ನು ಯಾಕೆ ಕೇಳ್ತೀವಿ, ಯಾಕೆ ಓದ್ತೀವಿ ಅಂತಂದರೆ ಭಗವಂತನ ಸಂಪರ್ಕ ನಮಗಿರಲಿ ಅಂತಂದ್ಬಿಟ್ಟು. ನಾವು ಎಷ್ಟು ಅವನ ಜೊತೆ ಇರ್ತೀವೋ ಅಂದರೆ ಆ ಧರ್ಮ ಗ್ರಂಥಗಳ ಜೊತೆ ಇರೋದು ಅಂತಂದ್ರೆ ಏನು? ಧರ್ಮ ಗ್ರಂಥಗಳು ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ. ಭಗವಂತನ ಭಕ್ತರು ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ. ಭಗವಂತನ ನಾಮ ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ. ಅವನ ಪರಿಕರಗಳು ಬೇರೆ ಅಲ್ಲ, ಅವನು ಬೇರೆ ಅಲ್ಲ ಅಂತ ಅವನೇ ಎಷ್ಟೋ ಸರಿ ಹೇಳಿದಾನಲ್ವಾ? ಸೊ ಅದಕ್ಕೆ ಭಗವಂತನ ಜೊತೆ ಇರೋದು ಅಂತಂದರೆ ಧರ್ಮಗ್ರಂಥಗಳನ್ನು ಕೇಳೋದು, ಓದೋದು, ಏನಾದರೂ ಮಾಡ್ಬೋದು ನಾವು. ಒಟ್ಟಿನಲ್ಲೇನೋ ಅವನ ಸಂಪರ್ಕದಲ್ಲಿ ನಾವು ಇರಬೇಕು. ಹೇಗಾದರೂ ಮಾಡಿ ಅದು ಸ್ವಲ್ಪ ಸಂಪರ್ಕ ಸಿಕ್ಕಿದ್ರೂ ಸಾಕು, ಮೋಕ್ಷದ ಕೊನೆಯವರೆಗೂ ಕೂಡ
ಅವರು ಅದರಿಂದ ಪ್ರಯೋಜನವನ್ನು ಪಡ್ಕೊಳ್ತಾರೆ. ಭಗವಂತ ಎಷ್ಟು ಕರುಣಾಮಯಿ ಅಂತಂದರೆ, ಅವನು ತನ್ನ ಶತ್ರುಗಳಿಗೆ, ಭಕ್ತರಿಗೇನೋ ಅವನು ಮೋಕ್ಷವನ್ನು ಕೊಟ್ಟೇ ಕೊಡ್ತಾನೆ, ಆದರೆ ಶತ್ರುಗಳಿಗೂ ಕೂಡ ಮೋಕ್ಷ ಕೊಡ್ತಾನೆ. ಈ ರೀತಿ ಯಾರಾದರೂ ಮಾಡ್ತಾರಾ? ನಾವು ನಮ್ಮ ಸಮಾಜದಲ್ಲಿ, ನಮ್ಮ ಮನುಷ್ಯ ಸಮಾಜದಲ್ಲಿ ಇದನ್ನು ನೋಡ್ತೀವಾ? ಇಲ್ಲ. ನಮಗೆ ಒಳ್ಳೇದು ಮಾಡಿದವ್ರಿಗೆ ನಾವು ಕೆಟ್ಟದ್ದು ಮಾಡ್ತೀವಿ, ಇನ್ನು ನಮಗೆ ಕೆಟ್ಟದ್ದು ಮಾಡಿದವ್ರಿಗೆ ನಾವು ಸುಮ್ಮನೆ ಬಿಡ್ತೀವಾ? ಇಲ್ಲ. ಆದರೆ ಭಗವಂತ ಕರುಣಾಮಯಿಯವನು, ಕೆಟ್ಟವ್ರಿಗೂ ಕೂಡ ಒಳ್ಳೆಯದು ಅಂದರೆ ಶತ್ರುಗಳಿಗೂ ಕೂಡ ಅವನು ಮೋಕ್ಷವನ್ನು ಕೊಡ್ತಾನೆ. ಯಾಕೆ ಹೇಳಿ? ಯಾಕೆ ಅಂತಂದರೆ ಅವನ ಸಂಪರ್ಕವನ್ನು ಹೊಂದಿರ್ತಾರೆ. ಈಗ ಕಂಸ ನೋಡಿ, ಅವನಿಗೂ ಮೋಕ್ಷ ಸಿಗುತ್ತೆ. ಯಾಕೆ ಅಂತಂದರೆ ಯಾವಾಗಲೂ ಅವನು ಕೃಷ್ಣನ ನೆನೆಸ್ಕೊಳ್ತಾ ಇರ್ತಾನೆ, ಆದರೆ ಒಳ್ಳೆ ರೀತಿಯಿಂದ ನೆನೆಸ್ಕೊಳ್ಳಲ್ಲ, ಯಾವಾಗಲೂ ಅವನನ್ನು ಶತ್ರು ಭಾವನೆಯಿಂದ ನೆನೆಸ್ಕೊಳ್ತಾ ಇರ್ತಾನೆ. ಮತ್ತು ಅವನನ್ನು ಕೊಲ್ಲಬೇಕು ಅಂತ ಯಾವಾಗಲೂ ಅವನು ಏನಾದರೂ ಒಂದು ಪ್ಲ್ಯಾನ್ ಮಾಡ್ತಾ ಇರ್ತಾನೆ ಅವನ ಬಗ್ಗೆ. ಸೊ ಈ ರೀತಿ ಸಂಪರ್ಕವನ್ನು ಅವನು ಹೊಂದಿರ್ತಾನೆ. ತಮ್ಮ ಹಗೆತನದ ಭಾವನೆಗಳಿಂದಾಗಿ ಪರೋಕ್ಷವಾಗಿ ಅವರು ಭಗವಂತನಲ್ಲಿ ಮಗ್ನರಾಗಿರುತ್ತಾರೆ. ವಾಸ್ತವವಾಗಿ ಅಸುರರು ಎಂದಿಗೂ ಶುದ್ಧ ಭಕ್ತರಿಗೆ ಸರಿಸಮವಲ್ಲ. ಆದರೆ ವಿರಹ ಭಾವದಿಂದ ಉದ್ಧವನು ಹಾಗೆ ಯೋಚಿಸುತ್ತಿದ್ದನು. ಇಲ್ಲಿ ಭಗವಂತನ ಮೇಲೆ ಹಗೆತನ ಇರುತ್ತೆ ಅವರಿಗೆ. ಅಂದರೆ ಏನು? ಅವನು ಶತ್ರು, ಅವನು ಏನಾದರೂ ಮಾಡಿ ನಾನು ಕೊಲ್ಲಬೇಕು, ಹಾಗೆ ಹೀಗೆ ಅವನಿಗೆ ದುಃಖ ಕೊಡಬೇಕು, ನೋವು ಕೊಡಬೇಕು ಅಂತಂದ್ಬಿಟ್ಟು ಈ ರೀತಿ ಒಂದು ದ್ವೇಷ ಭಾವನೆ, ಹಗೆತನದ ಭಾವನೆ, ಸೇಡು ತೀರಿಸ್ಕೊಳ್ಳುವಂಥ ಭಾವನೆಯಿಂದ ಅವನನ್ನು ನೋಡ್ತಾ ಇರ್ತಾರೆ. ಸೇಡು ತೀರಿಸ್ಕೋಬೇಕು ಅಂತ ಮನಸ್ಸಲ್ಲೆಲ್ಲ ಅದೇ ಯೋಚನೆ ಮಾಡ್ತಾ ಇರ್ತಾರೆ, ಐಡಿಯಾ ಮಾಡ್ತಾ ಇರ್ತಾರೆ. ಆದರೆ ಯಾವತ್ತೂ ಕೂಡ ಅಸುರರು ಶುದ್ಧ ಭಕ್ತರಿಗೆ ಸಮಾನರಲ್ಲ, ಅದನ್ನು ಅರ್ಥ ಮಾಡ್ಕೋಬೇಕು. ಆದರೆ ಇಲ್ಲಿ ಉದ್ಧವ ಏನು ಅಂತಂದರೆ, ಭಗವಂತನ ವಿರಹ ಅವನಿಗೆ ಜಾಸ್ತಿ ಆಗ್ಬಿಟ್ಟಿದೆ. ಆ ವಿರಹ ಭಾವನೆಯಿಂದ ಅವನು ಆ ರೀತಿ ಯೋಚನೆ ಮಾಡ್ತಾ ಇದ್ದಾನೆ. ಅಂದರೆ ಭಕ್ತರಿಗಿಂತ ಅವನನ್ನು ದ್ವೇಷಿಸೋರೇ ಹೆಚ್ಚು, ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಾ ಇದ್ದಾನಲ್ಲ, ಅಂದರೆ ಆ ರೀತಿ ಯೋಚನೆ ಕೂಡ ಮಾಡ್ತಾ ಇದ್ದಾನಲ್ಲ, ಅದು ಯಾಕೆ ಅಂತಂದರೆ ಅವನಿಗೆ ಭಗವಂತನ ವಿರಹ ಭಾವನೆಯಿಂದ ಅವನು ಸುಡ್ತಾ ಇದ್ದಾನೆ. ಅದಕ್ಕೋಸ್ಕರ ಅವನು ಆ ರೀತಿ ಎಲ್ಲ ಮಾತಾಡ್ತಾ ಇದ್ದಾನೆ. ತನ್ನ ಬದುಕಿನ ಕೊನೆಯ ಹಂತದಲ್ಲಿ ಅಸುರರು ಕಂಡಂತೆ ತನಗೆ ಭಗವಂತನನ್ನು ಮುಖಾಮುಖಿ ಕಾಣುವುದು ಸಾಧ್ಯವಾಗದೆ ಹೋಗಬಹುದು ಎಂದು ಅವನ ಯೋಚನೆಯಾಗಿತ್ತು. ಆದರೆ ವಸ್ತುಸ್ಥಿತಿ ಎಂದರೆ ದಿವ್ಯ ಪ್ರೇಮದಲ್ಲಿ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿದ ಭಕ್ತರು ಆಧ್ಯಾತ್ಮ ಲೋಕಗಳಿಗೆ ಏರಿ ರಾಕ್ಷಸರಿಗಿಂತ 100 ಪಟ್ಟು 1000 ಪಟ್ಟು ಹೆಚ್ಚು ಲಾಭ ಪಡೆಯುತ್ತಾರೆ. ಆಧ್ಯಾತ್ಮ ಲೋಕದಲ್ಲಿ ಅವರು ಭಗವಂತನೊಂದಿಗೆ ಶಾಶ್ವತವಾಗಿ ಆನಂದದಿಂದ ಇರುತ್ತಾರೆ. ಇಲ್ಲಿ ಗುರುಗಳೇನು ಹೇಳ್ತಾ ಇದ್ದಾರೆ ಅಂತಂದರೆ, ಉದ್ಧವ ವಿರಹ ಭಾವನೆಯಿಂದ ಆ ರೀತಿ ಮಾತಾಡ್ತಾ ಇದ್ದಾನೆ. ಇಲ್ಲಿ ಅವನು ಏನು ಯೋಚನೆ ಮಾಡ್ತಾ ಇದ್ದಾನೆ ಅಂತಂದರೆ, ನಾನು ನನ್ನ ಬದುಕಿನ ಕೊನೆ ಹಂತ ಬರುತ್ತಲ್ಲ, ಅಂದರೆ ನನ್ನ ಸಾಯುವಂಥ ಒಂದು ಪರಿಸ್ಥಿತಿ, ಆಗ ಅಸುರರು ನೋಡಿದ್ರಲ್ಲ ಭಗವಂತನನ್ನ ಮುಖಾಮುಖಿಯಾಗಿ, ಆ ರೀತಿ ನಾನು ನೋಡೋದಕ್ಕಾಗುತ್ತೋ ಇಲ್ವೋ ಅಂತ ಅವನ ಯೋಚನೆ. ಈಗ ಸಾಯುವ ಸಂದರ್ಭದಲ್ಲಿ ನಾವು ಭಗವಂತನ ಸ್ಮರಣೆ ನಮ್ಮ ಮನಸ್ಸಲ್ಲಿರಬೇಕು, ಸಾಯ್ಬೇಕಾದ್ರೆ ಭಗವಂತನ ನಾಮ ತಗೋಬೇಕು ಅಂತೆಲ್ಲ ನಾವು ಹೇಳ್ತೀವಲ್ವ, ಅವನ ನೆನಪಾಗಬೇಕು ಅಂತ ನಾವು ಇಷ್ಟು ಸಾಧನೆಗಳನ್ನು ಮಾಡೋದು. ಆದರೆ ನೋಡಿ, ಯಾರು ದ್ವೇಷ ಮಾಡ್ತಾರೋ ಅವರು ಭಗವಂತನನ್ನು ಪ್ರತಿದಿನ ನೆನೆಸ್ಕೊಳ್ತಾರೆ. ದ್ವೇಷ ಭಾವನೆಯಿಂದ ನೆನೆಸ್ಕೊಂಡ್ರು ಕೂಡ ಅವರು ನೆನೆಸ್ಕೊಳ್ತಾರಲ್ವಾ, ಸೊ ಅವ್ರಿಗೆ ಮುಕ್ತಿ ಸಿಕ್ತು. ಇನ್ನು ಭಗವಂತನನ್ನು ಪ್ರೀತಿಸೋರು, ಆ ಭಕ್ತರು ಇರ್ತಾರಲ್ಲ, ಶುದ್ಧ ಭಕ್ತರು, ಅವ್ರಿಗೆ ಇನ್ನೆಂಥ ಒಂದು ಗತಿ ಸಿಗಬಹುದು, ಅಥವಾ ಇನ್ನೆಂಥ ಒಂದು ಸ್ಥಾನ ಸಿಗ್ಬೋದು ಅಂತ ನಾವು ಊಹೆನೂ ಮಾಡ್ಕೊಳಕ್ಕಾಗಲ್ಲ. ಆದರೆ ಇಲ್ಲಿ ಉದ್ಧವ ಭಗವಂತನ ವಿರಹದಲ್ಲಿ ಎಷ್ಟು ಮುಳುಗೋಗಿದ್ದಾನೆ ಅಂತಂದರೆ, ಅವನು ಉಲ್ಟಾ ಪಲ್ಟಾ ಎಲ್ಲ ಯೋಚನೆ ಮಾಡ್ತಾ ಇದ್ದಾನೆ. ನಾನು ಸಾಯೋ ಟೈಮಲ್ಲಿ ನನಗೆ ಭಗವಂತ ದರ್ಶನ ಕೊಡ್ತಾನೋ ಇಲ್ವೋ, ಅವ್ರಿಗಾದರೂ ಅವನನ್ನು ದ್ವೇಷ ಮಾಡಿದ್ದಕ್ಕೆ ನೋಡಿ ಭಗವಂತ ಮುಂದೆ ನಿಂತು ಅವರಿಗೆ ದರ್ಶನ ಕೊಟ್ಟು ಅವನೇ ಕೊಲ್ತಾನೆ. ಅವನ ಕೈಯಿಂದನೇ ಅವರ ಜೀವ ಹೋಗುವಂಥ ಒಂದು ಅದೃಷ್ಟವನ್ನು ಅವ್ರು ಮಾಡಿದ್ದಾರೆ. ನಮಗೆ ಆ ರೀತಿ ಆಗುತ್ತೋ ಇಲ್ವೋ ಏನೇನೋ ಯೋಚನೆ ಮಾಡ್ತಾ ಇದ್ದಾನೆ. ಆದರೆ ಇಲ್ಲಿ ಹೇಳ್ತಾರೆ, ದಿವ್ಯ ಪ್ರೇಮದಲ್ಲಿ ಯಾರು ಭಗವಂತನ ಭಕ್ತಿಯಲ್ಲಿ ತೊಡಗಿರ್ತಾರೋ ಅಂಥ ಭಕ್ತರು ಆಧ್ಯಾತ್ಮಿಕ ಲೋಕಗಳಿಗೆ, ಅಂದರೆ ಈಗ ಶತ್ರುಭಾವನೆಯಿಂದ ನೋಡೋರಿಗೆ ಮುಕ್ತಿ ಸಿಗುತ್ತಲ್ಲ, ಅವರು ವೈಕುಂಠ ಲೋಕಗಳಿಗೆ ಹೋದರೆ ಆ ಭಗವಂತನ ಭಕ್ತಿ ಸೇವೆಯಲ್ಲಿರುವಂಥ ಶುದ್ಧ ಭಕ್ತರು ಇರ್ತಾರಲ್ಲ, ಅವರಿಗೆ ಆ ರಾಕ್ಷಸರಿಗಿಂತ 100,000 ಪಟ್ಟು ಇರುತ್ತಲ್ಲ, ಅದಕ್ಕಿಂತ ಹೆಚ್ಚು ಲಾಭ ಸಿಗುತ್ತೆ. ಅಂದರೆ ಅವ್ರಿಗೆ ಅದಕ್ಕಿಂತ ಉನ್ನತವಾದಂತಹ ಗೋಲೋಕ ಬೃಂದಾವನದಲ್ಲಿ ಇರೋದಕ್ಕೆ ಅವರಿಗೆ ಜಾಗ ಸಿಗುತ್ತೆ. ಅಲ್ಲಿ ಭಗವಂತ ಸದಾ ಇರ್ತಾನೆ, ಅವನು ಸೇವೆ ಮಾಡ್ಕೊಂಡಿರುವಂಥ ಒಂದು ಚಾನ್ಸ್ ಅವರಿಗೆ ಸಿಗುತ್ತೆ. ಆಧ್ಯಾತ್ಮ ಲೋಕಗಳಲ್ಲಿ ಅವರು ಭಗವಂತನೊಂದಿಗೆ ಶಾಶ್ವತವಾಗಿ
ಲೀನವಾಗಿ ಆನಂದದಿಂದ ಇರ್ತಾರೆ. ಅಸುರರು ಮತ್ತು ನಾಸ್ತಿಕರಿಗೆ ಭಗವಂತನ ಬ್ರಹ್ಮಜ್ಯೋತಿಯಲ್ಲಿ ಲೀನವಾಗುವ ಅವಕಾಶವಿದೆ, ಆದರೆ ಭಕ್ತರಿಗೆ ಆಧ್ಯಾತ್ಮ ಲೋಕಗಳಿಗೆ ಪ್ರವೇಶ ನೀಡಲಾಗುತ್ತದೆ. ಹೋಲಿಕೆಗೆ ಯಾರೇ ಆಗಲಿ ಬಾಹ್ಯಾಕಾಶದಲ್ಲಿ ತೇಲುವುದಕ್ಕೂ ಆಕಾಶದಲ್ಲಿನ ಯಾವುದಾದರೂ ಒಂದು ಗ್ರಹದಲ್ಲಿ ವಾಸ ಮಾಡುವುದಕ್ಕೂ ಇರುವ ವ್ಯತ್ಯಾಸವನ್ನು ಊಹಿಸಿಕೊಳ್ಳಬಹುದು. ಗ್ರಹಗಳಲ್ಲಿನ ಜೀವಿಗಳ ಆನಂದವು ದೇಹವಿಲ್ಲದೆ ಸೂರ್ಯನ ಕಿರಣ ಕಣಗಳಲ್ಲಿ ಲೀನವಾಗುವವರ ಆನಂದಕ್ಕಿಂತ ಹೆಚ್ಚಿನದು. ಆದ್ದರಿಂದ ನಿರಾಕಾರವಾದಿಗಳಿಗೆ ಭಗವಂತನ ದ್ವೇಷಿಗಳಿಗಿಂತ ಹೆಚ್ಚಿನ ಅನುಗ್ರಹವಿಲ್ಲ. ಅವರಿಬ್ಬರೂ ಆಧ್ಯಾತ್ಮಿಕ ಮೋಕ್ಷದ ಒಂದೇ ಮಟ್ಟದಲ್ಲಿರುತ್ತಾರೆ. ಅಂದ್ರೆ ಭಕ್ತರು ಭಗವಂತನ ಲೋಕದಲ್ಲಿ ಹೋಗ್ಬಿಟ್ಟು ಭಗವಂತನ ಜೊತೆ ಆನಂದದಿಂದ ಇರ್ತಾರಲ್ವಾ. ಆದ್ರೆ ಅಸುರರು ಮತ್ತೆ ನಾಸ್ತಿಕರು ಇರ್ತಾರಲ್ಲ, ಇವರಿಗೆ ಏನ್ ಸಿಗುತ್ತೆ ಅಂತಂದ್ರೆ ಭಗವಂತನ ಬ್ರಹ್ಮ ಜ್ಯೋತಿ ಇರತ್ತಲ್ಲ, ಅದರಲ್ಲಿ ಅವರು ಲೀನವಾಗುವಂತ ಒಂದು ಅವಕಾಶ ಸಿಗುತ್ತೆ. ಭಕ್ತರಿಗೆ ಏನ್ ಸಿಗುತ್ತೆ? ಆಧ್ಯಾತ್ಮಿಕ ಲೋಕನೇ ಸಿಗುತ್ತೆ. ಯಾಕಂದ್ರೆ ಅವರು ಭಗವಂತನನ್ನ ಆಕಾರದಲ್ಲಿ ಒಪ್ಕೊಳ್ಳೋದಿಲ್ಲ. ಅವನು ಒಂದು ಲೋಕ ಇದೆ ಅಂತ ಒಪ್ಕೊಳ್ಳೋದಿಲ್ಲ. ಭಗವಂತನಲ್ಲೇ ನಾನು ಒಂದಾಗಬೇಕು ಅಂತ ಅವ್ರು ಇಷ್ಟಪಡ್ತಾರೆ. ಸೊ ಅದಕ್ಕೆ ಅವರಿಗೆ ಬ್ರಹ್ಮಜ್ಯೋತಿಯಲ್ಲಿ ಲೀನವಾಗುವಂಥ ಅವಕಾಶ ಸಿಗುತ್ತೆ. ಈಗ ಹೋಲಿಕೆಗೆ ಈಗ ನಾವು ಒಂದು ಇಮ್ಯಾಜಿನೇಷನ್ ಮಾಡ್ಕೋಬೇಕು ಅಂತಂದರೆ, ಯಾರೇ ಆಗಲಿ ಈಗ ಬಾಹ್ಯಾಕಾಶ ಇರುತ್ತಲ್ವಾ, ಅದರಲ್ಲಿ ತೇಲೋದಕ್ಕೂ ಅದರಲ್ಲಿ ಒಂದು ಗ್ರಹದಲ್ಲಿರೋದಕ್ಕೂ ವ್ಯತ್ಯಾಸ ಇರುತ್ತಲ್ವಾ. ಈಗ ತೇಲೋರ್ಗೆ ಏನಾದರೂ ಫೀಲು ಅಥವಾ ಏನಾದರೂ ಒಂದು ಆ್ಯಕ್ಟಿವಿಟಿ ಮಾಡೋದಕ್ಕಾಗುತ್ತಾ? ಇಲ್ಲ. ಆದರೆ ಒಂದು ಗ್ರಹದಲ್ಲಿ ವಾಸ ಮಾಡೋದು ಹೇಗಿರುತ್ತೆ? ಎರಡಕ್ಕೂ ನಾವು ತಾಳೆ ಹಿಡಿದು ನೋಡಬೇಕು, ಅಥವಾ ಎರಡನ್ನು ಹೊಂದಿಸ್ಕೊಂಡು ನೋಡಬೇಕು, ಯಾವುದು ಸರಿ ಅನಿಸುತ್ತೆ ನಮಗೆ ಅಂತಂದ್ಬಿಟ್ಟು. ಈಗ ಗ್ರಹಗಳಲ್ಲಿ ಜೀವಿ ವಾಸ ಮಾಡೋದ್ರಿಂದ ಅವನಿಗೆ ಆನಂದ ಸಿಗುತ್ತೆ. ಅದೇ ದೇಹನೇ ಇಲ್ಲದೆ ಸೂರ್ಯನ ಕಿರಣಗಳಲ್ಲಿ ಲೀನ ಆಗೋದಿರುತ್ತಲ್ಲ, ಅದು ಇದಕ್ಕಿಂತ ಕೆಳಮಟ್ಟದಾಗಿರುತ್ತಲ್ವಾ. ಈಗ ಕಿರಣಗಳಲ್ಲಿರೋದಕ್ಕೂ ಆ ಗ್ರಹದಲ್ಲೇ ಹೋಗಿ ನಾವು ವಾಸ ಮಾಡೋದಕ್ಕೂ ಡಿಫ್ರೆನ್ಸ್ ಇರುತ್ತಲ್ವಾ. ಅಂದ್ರೆ ನಿರಾಕಾರವಾದಿಗಳಿಗೂ ಭಗವಂತನನ್ನ ದ್ವೇಷ ಮಾಡ್ತಾರಲ್ಲ, ಅವ್ರಿಗೂ ಯಾವುದೇ ವ್ಯತ್ಯಾಸ ಇಲ್ಲ ಅಂತಂದ್ಬಿಟ್ಟು ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಅವರಿಬ್ರು ಕೂಡ ಮೋಕ್ಷ ಅಂತ ಬಂದಾಗ ಒಂದೇ ಮಟ್ಟದಲ್ಲಿರ್ತಾರೆ. ಆಧ್ಯಾತ್ಮಿಕ ಮೋಕ್ಷ ಅಂತ ಹೇಳ್ತೀವಲ್ವಾ, ಅದು ಒಂದೇ ಮಟ್ಟದ್ದಾಗಿರುತ್ತೆ. ಅಂದ್ರೆ ಅವರು ಯಾವುದೇ ಗ್ರಹಗಳಲ್ಲಿ ಹೋಗಿ ವಾಸ ಮಾಡೋದಿಲ್ಲ. ಅಲ್ಲಿರುವಂತ ಆಧ್ಯಾತ್ಮಿಕ ಲೋಕ ಅಂತಂದ್ರೆ ಭಗವಂತನ ಬ್ರಹ್ಮ ಜ್ಯೋತಿ ಅಂತ ಹೇಳ್ತೀವಲ್ವಾ, ಅದರಲ್ಲಿ ಅವರು ಲೀನವಾಗ್ತಾರೆ ಅನ್ನೋದು ಇದರ ಅರ್ಥ. ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.